Welcome back to online classes. My dear students, today we will begin with the letter of application. Third example. Today I have taken the example from 2020 annual examination. Write a letter of application in response to the following advertisement which appeared in the Times of India dated 23rd March 2020. ನಿಮ್ಮ ಸ್ಕ್ರೀನ್ ಮೇಲೆ ಆಲ್ರೆಡಿ ಕ್ವಶನ್ ಪೇಪರ್ ಬರ್ತಾ ಇದೆ. ವಾಂಟೆಡ್ ಇದೆ ನೋಡ್ರಿ, ಜೂನಿಯರ್ ಅಸಿಸ್ಟೆಂಟ್ ಕ್ವಾಲಿಫಿಕೇಶನ್ PUC ವಿತ್ ಫಸ್ಟ್ ಕ್ಲಾಸ್. ಅಪ್ಲೈ ಟು ದ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ Intel Technologies Private Limited, 567 Sai Towers, Chamarajpet, Bangalore, 560030. These are the information which were given in the question paper, and again in the last they have given the another important information. Write XXX for name and YYY for addresses. That is very important. ವಿದ್ಯಾರ್ಥಿಗಳೇ, ಕೆಲವೊಂದು ಕ್ವಶನ್ ಪೇಪರ್ ಒಳಗಡೆ ನಮಗೆ ಫ್ರಾಮ್ ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ, ಕೆಲವೊಂದು ಸಲ ನಮಗೆ ಫ್ರಾಮ್ ಅಡ್ರೆಸ್ ಅನ್ನು ಕೊಟ್ಟಿರಲಿಲ್ಲ. ಈ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ಫಾರ್ಮ್ಯಾಟಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಇದ್ದು ಅಂತ ಇಟ್ಕೊಳ್ಳಿ, ಅಥವಾ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ಸಾಮೂಹಿಕವಾಗಿ ಕ್ಲಾರಿಫಿಕೇಷನ್ ಮಾಡೋದಕ್ಕೋಸ್ಕರ ನಾವು ಆಲ್ರೆಡಿ ಲೆಟರ್ ಆಫ್ ಅಪ್ಲಿಕೇಶನನ್ನು ಟ್ರೆಡಿಷ್ನಲ್ ವೇದೊಳಗಡೆ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದೀವಿ. Most of my colleagues called me and suggested me some changes and also brought my attention to some mistakes which were happened in the letter of application, and I wanted to clarify those also, but according to me those are not mistakes. That is one of the different types of writing. It is not a different type, but what I have learned as a student with my teacher, I have taught to my student, that's all, and also clarified with my senior teachers who taught me also, and hence we will go through the letter of application. ಪ್ರಾರಂಭದಲ್ಲಿ ನಾವೇನಪ್ಪ ಅಂತಂದ್ರೆ ಲೆಟರ್ ಆಫ್ ಅಪ್ಲಿಕೇಶನ್ ಬರೆಯುವಾಗ ಭಾಳ ಶಿಸ್ತುಬದ್ಧವಾಗಿ ಬರೀಬೇಕು ಅಂತ ಹೇಳಿ ನನಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಫಾರ್ಮ್ಯಾಟ್ಗಳನ್ನು ಬರೆಯುವಾಗ. ಹಾಗಾಗಿ ನಾನು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಮಾರ್ಜಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ವಿ ಶುಡ್ ಪುಟ್ ಇನ್ ಸ್ಮಾಲ್ ಮಾರ್ಜಿನ್. ಆಲ್ರೆಡಿ ಮಾರ್ಜಿನ್ ಏನಿರ್ತದಪ್ಪ ನಮಗೆ ಅಲ್ಲಿ ಇರ್ತದೆ, ಆದರೂ ಕೂಡ ನಾವು ಸೀಸ್ನಿಂದ ಒಂದು ಸ್ಮಾಲ್ ಮಾರ್ಜಿನನ್ನು ಅಲ್ಲಿಗೆ ಹಾಕ್ಕೊಂಡಿರಬೇಕು ಫಾರ್ ದ ನೀಟ್ನೆಸ್ ಆಫ್ ದಿ ಆನ್ಸರ್. ಅದಾದ ನಂತರ ನಮಗೇನಪ್ಪ ಅಂದರೆ ಪ್ರಾರಂಭದಲ್ಲೇ ಇರ್ತಕ್ಕಂಥದ್ದು ಕ್ವಶನ್ ಪೇಪರನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಫಸ್ಟ್ ವಿಚಾರ ಏನಪ್ಪಾ ಅಂತಂದ್ರೆ, ಲೆಟರ್ ಆಫ್ ಅಪ್ಲಿಕೇಶನ್ ಅನ್ನು ಬರೆಯುವಾಗ ಫ್ರಾಮ್ ಅಡ್ರೆಸ್ ಅನ್ನ ಬರಿಬೇಕು, ಬರಿಬಾರ್ದು ಅಂತ. Most of the students are also confused with the different colleges teaches a different way, and hence they are confused. It is very quite common. ಆ ಕನ್ಫ್ಯೂಷನ್ ಅನ್ನು ಇಟ್ಕೊಂಡು ನನ್ನ ಕಡೆಗೆ ಕ್ಲಾರಿಫಿಕೇಶನ್ ಬಂದಿರತಕ್ಕಂಥದ್ದು. ಫ್ರಾಮ್ ಅಡ್ರೆಸ್ ಅನ್ನ ಬರಿಬಾರ್ದು, ಫ್ರಾಮ್ ಅಡ್ರೆಸ್ ಬರಿಬಾರ್ದು, ಬರಿಲೇಬಾರ್ದು ಅನ್ನೋದ್ರಲ್ಲಿ ವ್ಯತ್ಯಾಸ. ಬರೆಯೋದು ಇಟ್ ಇಸ್ ನಾಟ್ ಕ್ರೈಮ್. ರೈಟಿಂಗ್ ದಿ ಫ್ರಾಮ್ ಅಂಡ್ ಟು ಅಡ್ರೆಸ್, ಫ್ರಾಮ್ ಅಂಡ್ ಟು, ಮೆನ್ಷನಿಂಗ್ ಫ್ರಾಮ್ ಅಂಡ್ ಟು is not a crime, and many of the teachers pretends that by writing from and to addresses there will be a chance to reduce the marks allotted for the letter of the application, but I am not completely agreed with these things. In no examination centers there is no suggestion from the chairman or the examination committee to reduce the marks in the letter of application
if we mention from and to. Just it is a modern type of writing without writing mentioning from and to. It's just modern type of writing, and just little bit traditionally we mention ಫ್ರಾಮ್ ಮತ್ತು ಟು ಅನ್ನ ಮೆನ್ಷನ್ ಮಾಡೋದಕ್ಕೋಸ್ಕರ ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಫ್ರಾಮ್ ಮತ್ತು ಟು ಅಂತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಸರಿಯಾಗಿ ಅರ್ಥ ಆಗೋದಿಲ್ಲ ಇಫ್ ವಿ ಎಲಿಮಿನೇಟೆಡ್ ರೈಟಿಂಗ್ ದಿ ಫ್ರಾಮ್ ಅಂಡ್ ಟು ಅಡ್ರೆಸ್. We should not take care of the only English medium student or ಗ್ರೇಡ್ ಫಸ್ಟ್ ಸ್ಟೂಡೆಂಟ್ ಅಥವಾ ಎಲ್ಲ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಇಂಗ್ಲಿಷ್ ಬಗ್ಗೆ ಎಲ್ಲ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜೊತೆಗೆ ಕಂಪೇರ್ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಐಕ್ಯೂಗೂ ಮತ್ತು ನಗರದಲ್ಲಿರ್ತಕ್ಕಂಥ ಹೈಟೆಕ್ ಕಾಲೇಜ್ನಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಐಕ್ಯೂಗೂ ಏನಂತಂದ್ರೆ ಡಿಫ್ರೆನ್ಸಿಯೇಷನ್ ಇದೆ. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಲೆಟರ್ ಆಫ್ ಅಪ್ಲಿಕೇಶನ್. ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾರಾಗವಾಗಿ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ತೆಗೆದುಕೊಂಡು ಎಲ್ಲಿ ಮಾರ್ಕ್ಸ್ಗಳನ್ನು ಕಟ್ ಆಗಲಾರ್ದಾಗೆ 5 ಮಾರ್ಕ್ಸ್ಗಳನ್ನು ತಗೊಳ್ಳಿಕ್ಕೆ ಪಾಸಿಂಗ್ ಪ್ಯಾಕೇಜಲ್ಲಿ ಬಹಳಷ್ಟು ಅವಕಾಶ ಇದೆ. ಎವರೇಜ್ ಸ್ಟೂಡೆಂಟ್ ಕೂಡ ಏನಪ್ಪ ಅಂದ್ರೆ ಲೆಟರ್ ಆಫ್ ಅಪ್ಲಿಕೇಶನ್ ಬರೆದು 5 ಮಾರ್ಕ್ಸ್ ತಗೋಬೇಕು ಅಂತಕ್ಕಂಥ ಉದ್ದೇಶ. ನನಗೆ ಕಲಿಸ್ತಕ್ಕಂಥ ಗುರುಗಳು ಪದೇ ಪದೇ ಹೇಳ್ತಾ ಇದ್ರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೋಸ್ಕರ ನಾವು ಏನೇನು ಬೇಕು ಅದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಲಕ್ಷ್ಯ ವಹಿಸಬೇಕು. ಅತಿ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರ್ತಾ ಇರೋ ಕಾರಣಕ್ಕೋಸ್ಕರ ಅವರಿಗೆ ಅರ್ಥ ಆಗೋ ಥರ ಬೋಧನೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಸಜೆಷನ್ಸು ಪ್ರಾರಂಭದಿಂದಲೂ ಕೂಡ ನಮ್ಮ ಗುರುಗಳು ನನಗೆ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಕೆಲವೊಂದಿಷ್ಟು ಗೆಳೆಯರು ನನಗೆ ಸಜೆಷನ್ ಮಾಡಿದ್ದಾರೆ, ಭಾಳಷ್ಟು ಕನ್ನಡವನ್ನು ಬಳಸ್ಲಿಕ್ಕೆ ಹೋಗ್ಬೇಡ್ರಿ, ಟೀಚಿಂಗ್ ಮಾಡುವಾಗ ಕನ್ನಡ ಬಳಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ. ಬಟ್ ಈ ಅವರ ಸಲಹೆಗಳನ್ನು ನಾನು ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ ಖುಷಿಯಿಂದ. ನಾನು ಯಾಕೆ ಕನ್ನಡದಲ್ಲಿ ಬೋಧನೆ ಮಾಡಕ್ಕೆ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ ನಾವು. ನನಗೆ ಇಂಗ್ಲೀಷ್ ಎಷ್ಟು ಬರ್ತದೆ ಅಂತ ತೋರಿಸೋಕ್ಕಿಂತ ನಾನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಾನು ಹೇಳಿದ್ದು ಎಷ್ಟು ಅರ್ಥ ಆಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಹಾಗಾಗಿ ಏನಂತಂದ್ರೆ ನಾವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾದ ಅವಶ್ಯಕತೆ ನನಗದ ಅಂತ ಎಷ್ಟು ಭಾವಿಸಿದ್ದೀನಿ. ಯಾರು ಅನ್ಯತಾ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು ಇದರಲ್ಲಿ. ಆಮೇಲೆ ಫ್ರಾಮ್ ಮತ್ತು ಟು ಅಡ್ರೆಸ್ ಅಂಡ್ ಕ್ಲಾರಿಫಿಕೇಶನ್ ಸಂಬಂಧಪಟ್ಟವಾಗಿ ಎಲ್ಲಿ ಕೂಡ ನಮಗೇನಪ್ಪ ಅಂದ್ರೆ ಫ್ರಾಮ್ ಮತ್ತು ಟು ಬರೆದ್ರೆ ನಾವು ಮಾರ್ಕ್ಸ್ ಕಟ್ ಮಾಡ್ತೀವಿ ಅಂತ ಎಲ್ಲಿ ಹೇಳ್ತಾರೆ. ಇಟ್ಸ್ ಅ ಪಾರ್ಟ್ ಆಫ್ ದಿ ಫಾರ್ಮ್ಯಾಟ್. Traditionally, while writing traditionally, we write from and to addresses, and it is very necessary to grab the attention of my rural student about the importance of from and to in the question paper. So we mention from and to addresses, and there is no any mistake, and there is no any chance to reduce your marks in the annual evaluation. So I will write from address here. ಫ್ರಾಮ್ ಅಂತ ಬರಿತಾ ಇದ್ದೀನಿ ನಾನು ಇಲ್ಲಿ. ಫ್ರಾಮ್ ಬರೆದು ಏನಪ್ಪ ಅಂದ್ರೆ ಆ ಫ್ರಾಮ್ ಬರೆದಿರ್ತಕ್ಕಂಥ ಲೈನ್ ಅನ್ನು ಬಿಟ್ಟು ಕೆಳಗಡೆ ನಾವೇನು ಬರಿಬೇಕಾಗ್ತದಪ್ಪ ಅಂತಂದ್ರೆ ಫ್ರಾಮ್ ಅಡ್ರೆಸ್ ಅನ್ನ ಬರಿಬೇಕಾಗ್ತದೆ. PU ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ಸುಜಾತ ಮೇಡಮ್ ಅವರು ಲೆಟರ್ ಆಫ್ ಅಪ್ಲಿಕೇಶನ್ ಹೇಳಿರ್ತಕ್ಕಂಥದ್ರಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಒಂದು ಲೈನ್ ಅನ್ನು ಬಿಟ್ಟು ಫಾರ್ಮೆಟ್ ಅನ್ನು ಬರಿಬೇಕಾದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಫ್ರಾಮ್ ಅಡ್ರೆಸ್ ಅನ್ನ ಯಾಕೆ ಮೊದಲು ಬರಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾನು ಅನ್ನೋದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಐ ಆಮ್ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಇನ್ಫಾರ್ಮೇಶನ್ ಮೊದಲಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಲೆಟರ್ನ ಬರೆಯುವಾಗ ನಾವು ಫ್ರಾಮ್ ಅಡ್ರೆಸ್ ಅನ್ನು ಬರೀಬೇಕಂತ ಹೇಳಿರ್ತಕ್ಕಂಥ ಸಜೆಷನ್. ಇಲ್ಲ ಫ್ರಾಮ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ನಮಗೆ ಏನಪ್ಪ ಅಂದ್ರೆ ಹೆಸರಿಗೆ ಏನು ಬರಿ ಅಂತ ಹೇಳಿದ್ದಾರೆ, ಎಕ್ಸ್ 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 ಅಂತ ಹೆಸರು ಬರಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಫ್ರಾಮ್ ಅಂತ ಬರೆದಿದ್ದೆಲ್ಲ ಅದಕ್ಕಿಂತ ಕೆಳಗಡೆ ಏನು ಬರೀತಪ್ಪ ಕರೆಕ್ಟಾಗಿ ಮಾರ್ಜಿನಲ್ಲಿ ಎಕ್ಸ್ 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 ಅನ್ನ ಮೆನ್ಷನ್ ಮಾಡ್ತೇವೆ. ಸೊ ಅದಾದ ನಂತರ ನಾವಲ್ಲಿ ಬರಿಬೇಕಾದದ್ದು ಏನಪ್ಪಾ ಅಂದ್ರೆ ಡೇಟನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಕಳೆದ ವಿಡಿಯೋದಲ್ಲಿ ನಾನು ಡೇಟನ್ನು ಮೆನ್ಷನ್ ಮಾಡಿರಲಿಲ್ಲ ಅಲ್ಲಿ. ಸೊ ಡೇಟ್ ಮೆನ್ಷನ್ ಮಾಡ್ಲಿಕ್ಕೆ ಹೋದ್ವಿ ಅಂತ ಇಟ್ಟುವರೆ ನಮಗೇನಪ್ಪ ಅಂದ್ರೆ ಯಾವ ದಿವಸ ನಾವು ಈ ಲೆಟರನ್ನು ಬರಿತಾ ಇದ್ದೀವಿ ಅಂತ ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ
ಸೊ ನಾನು ಇವತ್ತಿನ ಡೇಟನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. 23rd 11 ನಂಬರ್ ಅನ್ನ ಬರಿಬೇಡ ಅಂತ ಹೇಳಿದ್ದಾರೆ. ಸಾರಿ, ನವೆಂಬರ್ 23rd ನವೆಂಬರ್ 2020 ತರ್ಸಿನ. ಆಮೇಲೆ ಇಲ್ಲಿ ಒಂದು ಲೈನ್ ಅನ್ನು ಬಿಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಬರೆದ ತಕ್ಷಣ ಏನಪ್ಪಾ ಅಂದ್ರೆ ಫಾರ್ಮೆಟ್ ನೀಟಾಗಿರೋ ಕಾರಣಕ್ಕೋಸ್ಕರ ನಾವು ಏನು ಮಾಡಬೇಕು, ಅಲ್ಲಿಂದ ಒಂದು ಲೈನ್ ಅನ್ನ ಸ್ಕಿಪ್ ಮಾಡಿ ಕೆಳಗಡೆ ಲೈನ್ ಅನ್ನು ಏನು ಬರಿಬೇಕಪ್ಪ ಅಂದ್ರೆ 2 ಅನ್ನ ಬರಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ನಾನು ಏನಂತಂದ್ರೆ 2 ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. 2 ಇದು ಫ್ರಾಮ್ ಮತ್ತು 2 ಅನ್ನು ಬರಿತಾ ಇದ್ದಾರೆ. ಇದ್ರ ಬಗ್ಗೆ ಇರ್ತಕ್ಕಂಥ ಕ್ಲಾರಿಟಿ, ಫ್ರಾಮ್ ಅನ್ನು ಬರೆದ್ರು ಏನೂ ತಪ್ಪಾಗೋದಿಲ್ಲ, ಬರೀದೇ ಹೋದ್ರೂ ತಪ್ಪಿಲ್ಲ. ಬರೆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಕ್ಸ್ ಕಟ್ ಆಗೋದಿಲ್ಲ. ವಿದ್ಯಾರ್ಥಿಗಳು ಅಷ್ಟೇ ಹೋಗಬೇಕಾಗಿರ್ತಕ್ಕಂಥದ್ದು, ಕನ್ಫ್ಯೂಷನ್ ಮಾಡ್ಕೊಳ್ಕೋಬಾರದು. 2 ಅಡ್ರೆಸ್ ಅದ ನಮಗಿಲ್ಲಿ. ಸೊ ಇಲ್ಲಿ 2 ಅನ್ನು ಬರಿತಾ ಇದ್ದೀನಿ ನಾನು. 2 ಬರೆದ ಏನಪ್ಪ ಅಂದ್ರೆ 2 ಅಡ್ರೆಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಏನಪ್ಪ ಅಂದ್ರೆ ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ಪೇಪರ್ ಒಳಗಡೆ ನಮಗೆ ಕೊಟ್ಟಿದ್ದಾರೆ 2 ಅಡ್ರೆಸ್. ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅಪ್ಲೈ ಟು ದ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಇದೆ ನೋಡ್ರಿ. ದಿ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಇಂಟರ್ ಟೆಕ್ನಾಲಜೀಸ್ private limited, 56,567 Sai Tower, Chamarajpet, Bangalore. Bangalore 560030. ಫ್ರಾಮ್ ಮತ್ತು 2 ಅಡ್ರೆಸ್ ಅನ್ನು ನಾವೇನಪ್ಪ ಅಂದ್ರೆ ಬರೆದಿದ್ದೀವಿ ವಿದ್ಯಾರ್ಥಿಗಳು. ಸೊ ಇವಾಗ ನಮಗೇನಪ್ಪ ಅಂತಂದ್ರೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕಾಗಿರ್ತಕ್ಕಂಥದ್ದು. ಕೆಲವು ಸಲ ರೆಸ್ಪೆಕ್ಟೆಡ್ ಸರ್ ಅಂದ್ರೆ ಸಬ್ಜೆಕ್ಟ್ ಮತ್ತು ರೆಫರೆನ್ಸ್ ಆದ್ಮೇಲೆ ಕೂಡ ಬರೆದಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಒಂದು ಲೈನ್ ಅನ್ನು ಬಿಡ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಲಕ್ಷ ಇಟ್ಕೋಬೇಕು. 2 ಅಡ್ರೆಸ್ ಅನ್ನು ಬರೆದ ನಂತರ ಒಂದು ಲೈನ್ ಅನ್ನು ಬಿಟ್ಟು ಅಲ್ಲಿ ಕೆಳಗಡೆ ಏನು ಬರೀಬೇಕಪ್ಪ ಅಂತಂದ್ರೆ ರೆಸ್ಪೆಕ್ಟೆಡ್ ಸರ್ ಸ್ಲ್ಯಾಶ್ ಮೇಡಮ್. ನಾವು ರೆಸ್ಪೆಕ್ಟೆಡ್ ಸರ್ ಅಂತಾನೆ ಪದೇ ಪದೇ ಯೂಸ್ ಮಾಡ್ತಾ ಇದ್ದೀವಿ. ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಇದನ್ನು ಬರೆದ ತಕ್ಷಣ ಇದ್ರ ಕೆಳಗಡೆ ಏನು ಬರೀಬೇಕಾಗ್ತದಪ್ಪ ಅಂದ್ರೆ ನಾವು ಸಬ್ಜೆಕ್ಟ್ ಅನ್ನು ಬರಿತಾ ಇದ್ದೀವಿ ನೋಡಿ. ಸ್ವಲ್ಪ ಮುಂದ್ಗಡೆ ತೆಗೆದುಕೊಂಡು ಸಬ್ಜೆಕ್ಟ್ ಬರಿತಾ ಇದ್ದೀವಿ. ಸಬ್ಜೆಕ್ಟ್ ಏನದಪ್ಪ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂತ ಅನ್ನೋದನ್ನು ಬರೀಬೇಕಾಗಿರ್ತಕ್ಕಂಥದ್ದು ನೋಡ್ರಿ. ಅಪ್ಲೈಂಗ್ ಫಾರ್ ದ post of junior assistant. Junior assistant. For the post of junior assistant. ಸೊ ಇದಾದ ನಂತರ ಏನಪ್ಪ ಅಂದ್ರೆ ನಮಗೆ ಕೆಳಗೆ ರೆಫರೆನ್ಸ್ ಅನ್ನು ಕೂಡ ಬರಿತಾ ಇದೀವಿ. ರೆಫರೆನ್ಸ್ ಏನು ಹೇಳಿದಾರೆ ನೋಡಿ. ರೆಫರೆನ್ಸ್ advertisement
appeared in advertisement ಅನ್ನು ಕೊಟ್ಟಿದ್ದಾರೆ ನಮಗೆ ಎಲ್ಲಿಪ್ಪ ಅಂದ್ರೆ following advertisement which appeared in the Times of India appeared in the Times of India dated on 23rd March 23rd March 2020. ನೆಕ್ಸ್ಟ್ ನಾವು ಇವಾಗ ಏನು ಬರೀಬೇಕಪ್ಪ ಅಂತಂದ್ರೆ ಬಾಡಿ ಆಫ್ ದ ಲೆಟರ್. ವಿದ್ಯಾರ್ಥಿಗಳ ಫಾರ್ಮೆಟ್ ಮತ್ತು ಬಾಡಿ ಆಫ್ ದ ಲೆಟರ್ ಅಂದ್ರೆ ಬಾಡಿ ಆಫ್ ದ ಲೆಟರ್ ಭಾಳ ಇಂಪಾರ್ಟೆಂಟ್, ಕಂಟೆಂಟ್ ಭಾಳ ಇಂಪಾರ್ಟೆಂಟ್. ನಮಗೆ ಫಾರ್ಮೆಟನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಬರೀಬೇಕು. ಅದ್ರ ಜೊತೆಗೆ ನಾವೇನಪ್ಪ ಅಂದ್ರೆ ಬಾಡಿ ಆಫ್ ದ ಲೆಟರನ್ನು ಕೂಡ ನೀಟಾಗಿನೇ ಬರೆದಿರಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಬಾಡಿ ಆಫ್ ದ ಲೆಟರ್ಗೆ ಹೋದಾಗ ಇಲ್ಲಿ ಹಾಕ್ತಾರೆ ನೋಡಿ, ವಿತ್ ಕ್ಯಾಪಿಟಲ್ ಡಬ್ಲ್ಯೂ with reference to the above subject I hereby applying for the post of ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಇಲ್ಲಿ ಕಲರ್ ಚೇಂಜ್ ಮಾಡಿ ಬರ್ತಾ ಇದ್ದೇನೆ ನಾನು. ಜೂನಿಯರ್ ಅಸಿಸ್ಟೆಂಟ್ ದಿ advertisement appeared in the Times of India dated on 23rd March 2020. ನೆಕ್ಸ್ಟ್ ಮತ್ತೆ ಇನ್ಫಾರ್ಮೇಶನ್ ಕೇಳಿದಾರಲ್ಲಿ ನಮಗೆ ಲ್ಯಾಂಗ್ವೇಜ್ ನೋನ್ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟರ ಬಗ್ಗೆ ನೋಡ್ರಿ, I have good knowledge of Kannada, Hindi, English, language and computer application with good experience ಅಂದ್ರೆ ಕೇಳಿರ್ತಾರೆ ನಮಗೆ good experience. Hope you will provide me a chance to work with you. ಇಲ್ಲಿ ನಾವು ಗ್ರಾಟಿಫಿಕೇಶನ್
ಅಪ್ಲಿಕೇಶನ್ ಬರ್ತಾ ಇದ್ದೀವಿ. ಥ್ಯಾಂಕಿಂಗ್ ಯು ಒಂದು ಲೈನನ್ನು ಬಿಟ್ಟು ಬರ್ತಾ ಇದ್ದೀವಿ. ಅಲ್ಲಿಂದ ಮುಂದೆ ಒಂದು ಲೈನನ್ನು ಬಿಟ್ಟು ನಾವೇನು ಬರೀಬೇಕು ಅಂದರೆ was faithful. Next, ಹೊರಗೆ ನಾವೇನಪ್ಪ ಅಂದರೆ ಇಲ್ಲಿ date and place. We are not writing here date. You may write date. ಮೇಲ್ಗಡೆ ಮೆನ್ಷನ್ ಮಾಡಿದ್ದೆ ನಾವು 23rd November 2020. ಪ್ಲೇಸನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಾವು. ಇಷ್ಟು ನಮಗೆ ಏನಪ್ಪ ಅಂತಂದ್ರೆ ಲೆಟರ್ ಆಫ್ ಅಪ್ಲಿಕೇಶನ್ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು. ಸಿಗ್ನೇಚರ್ನ ಕೇಳಿದರೆ ನಾವು ಇನ್ನೂ ರೆಸ್ಯೂಮನ್ನು ಬರೀಬೇಕು. ಆಫ್ಟರ್ ದ ರೆಸ್ಯೂಮ್ ನಮಗೇನಪ್ಪ ಅಂದರೆ ಸಿಗ್ನೇಚರ್ ಇರ್ತಕ್ಕಂಥದ್ದು. ಸೊ ಅಲ್ಲಿ ವಿದ್ಯಾರ್ಥಿಗಳು ನಾನು ಇದನ್ನು ಬೈಫರ್ಕೇಶನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಬೋರ್ಡನ್ನು 2 ಭಾಗ ಮಾಡಿದ್ದೀನಿ. ಒಂದು ಸೊ ಇನ್ನೊಂದ್ಸಲ ಹೇಳ್ತಾರೆ ನೋಡ್ರಿ, ಫಾರ್ಮೇಟ್ ಅನ್ನು ಬರೆದಿದ್ವಿ. ಫ್ರಾಮ್ ಅಡ್ರೆಸ್ ಅನ್ನು ನಮಗೆ ಕ್ವಶನ್ ಪೇಪರ್ಗೆ ಕೊಟ್ಟಿದ್ದಾರೆ. ಎಕ್ಸ್ ಅಂತ ಹೆಸರಿಗೆ ಹಾಕಂತ ಎಕ್ಸ್ ಅನ್ನು ಹಾಕಿದ್ವಿ ನಾವು. ವೈ ಫಾರ್ ಅಡ್ರೆಸ್ ಅದ ನಮಗೆ. ಇಲ್ಲಿ ವೈ ಅನ್ನು ಕೂಡ ಏನಂತ ಮೆನ್ಷನ್ ಮಾಡ್ಬೋದು ನಾವು. ಅದ್ರ ಕೆಳಗಡೆ ಟು ಅಡ್ರೆಸ್ ಅನ್ನು ಬರೆದಿದ್ವಿ ನಾವು. ಟು ಅಡ್ರೆಸ್ ಅನ್ನು ಕ್ವಶನ್ ಪೇಪರ್ ಕಡೆ ಕೊಟ್ಟಿದ್ದಾರೆ ನಮಗೆ. ದ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್, ಇಂಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, 567 Sai Towers, Chamrajpet, Bangalore 560030. Respected sir and madam. Subject: applying for the post of junior assistant. Reference: advertisement appeared in the Times of India dated on 23rd March 2020. Illinda content and barita idena nama. With reference to the above subject, I hereby applying for the post of junior assistant. ಯಾವ ಪೋಸ್ಟ್ಗೋಸ್ಕರ ಕಾಲ್ ಮಾಡಿದ್ದಾರೆ ಬರೆದಿದ್ದೀವಿ. The advertisement appeared in the Times of India dated on 23rd March 2020. ಇಲ್ಲಿಂದ ನಮಗೆ ಮತ್ತೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ದಾರೆ. ಐ ಹ್ಯಾವ್ ಗುಡ್ ನಾಲೆಜ್ ಆಫ್ ಕನ್ನಡ, ಹಿಂದಿ, ಇಂಗ್ಲೀಷ್ languages and computer application. Languages with computer application with good experience. Hope you will provide me a chance to work with you. And thanking you, yours faithful. ಡೇಟ್ ಮತ್ತು ಪ್ಲೇಸ್ಗಳನ್ನ ಮೆನ್ಷನ್ ಮಾಡಿದ್ದೀವಿ ನಾವು. ಸಿಗ್ನೇಚರನ್ನು ಲೆಟರ್ ಅದ್ರ ಜೊತೆಗೆ ಏನೋ ಲೆಟರ್ ಆಫ್ ಅಪ್ಲಿಕೇಶನ್ ಮತ್ತು ರೆಸ್ಯೂಮ್ ಜೊತೆಗೆ ಏನಪ್ಪ ಅಂದರೆ ಸಿಗ್ನೇಚರನ್ನು ಮಾಡ್ತಾ ಇದ್ದೀವಿ. ಅಂದರೆ ಇನ್ನೂ ನಾವು ಲೆಟರ್ ಆಫ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಲಿಲ್ಲ. ಏನು ಬರಬೇಕಾಗಿದೆ, ರೆಸ್ಯೂಮನ್ನು ಬರೀಬೇಕು. ಸೊ ಇಲ್ಲಿ ನಾವು ಈ ಫಾರ್ಮೇಟನ್ನು ಬರೆದಿದ್ವಿ. ವಿದ್ಯಾರ್ಥಿಗಳು ಮತ್ತೊಮ್ಮೆ ನಿಮ್ಮ ಲೆಕ್ಚರ್ ಕೊಡ್ತಾ ಇದ್ದೀನಿ. ಕೆಲವೊಂದು ಸಲ ಕನ್ಫ್ಯೂಷನ್ಗಳಾಗ್ತವೆ. ಬೇರೆ ಬೇರೆ ಥರನಾಗಿರ್ತಕ್ಕಂಥ ಕಾಲೇಜಲ್ಲಿ ಬೇರೆ ಬೇರೆ ಥರ ಹೇಳ್ಕೊಂಡು ಹೋಗ್ತಕ್ಕಂಥ ಫ್ರಾಮ್ ಮತ್ತು ಟು ಅಡ್ರೆಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು. ಸೊ ಕೆಲವೊಂದಿಷ್ಟು ಬದಲಾವಣೆಗಳಿದೆ. ಅದು ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ನಮಗೆ ಇಲ್ಲಿ ಫಾರ್ಮೇಟ್ ಇಂಪಾರ್ಟೆಂಟು ಮತ್ತು ಅದ್ರ ಜೊತೆಗೆ ಕಂಟೆಂಟ್ ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಅಂತ ನಮಗೆ. ಇಲ್ಲಿ ಫ್ರಾಮ್ ಮತ್ತು ಟು ಅನ್ನು ಮೆನ್ಷನ್ ಮಾಡೋದ್ರ ಮೂಲಕ ನಿಮಗೆ ಯಾವುದೇ ಮಾರ್ಕ್ಸ್ಗಳು ಕಡಿತುಕೊಳ್ಳೋದಿಲ್ಲ. ಬಾಡಿ ಆಫ್ ದ ಲೆಟರ್ ಒಳಗಡೆ ನಾವೇನಪ್ಪ ಅಂದ್ರೆ ರೆಸ್ಯೂಮನ್ನು ಬರಿಬಾರ್ದು ಅಂತ ಅಂತಕ್ಕಂಥ ಕೆಲವೊಂದ್ಸಲ ರೆಸ್ಯೂಮನ್ನು ಬರಿಬಾರ್ದು ಅಂತ ಕೆಲವೊಂದು ಕಡೆ ಸಜೆಷನ್ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳನ್ನ ಫೋನ್ ಮಾಡಿ ಕೇಳಿದಾಗ ಅವ್ರಿಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಬಾಡಿ ಆಫ್ ದ ಲೆಟರ್ಗೆ ಕರೆಕ್ಟಾಗಿ ಇತ್ತು ಅಂದರೆ ನಮಗೆ ಟೋಟಲ್ ಲೆಟ್ರಿಗೆ ಮಾರ್ಕ್ಸ್ ಸಿಗ್ತದೆ. ಬಾಡಿ ಆಫ್ ದ ಲೆಟರ್ ತಪ್ಪಿತ್ತು ಅಂದರೆ ನಮಗೆ ಟೋಟಲ್ ಮಾರ್ಕ್ಸ್ ಏನಾಗ್ತದಪ್ಪ ಅಂದರೆ 0 ಬರ್ತದೆ. ಫಾರ್ಮೆಟ್ ನೆಗೋಸಿಯಬಲ್ ಇದೆ. ಫಾರ್ಮೆಟ್ ಕರೆಕ್ಟ್ ಇದ್ರೆ ಮಾರ್ಕ್ಸ್ ಕೊಡ್ಬೋದು, ತಪ್ಪಿದ್ರೆ ಮಾರ್ಕ್ಸನ್ನು ಎಲಿಮಿನೇಟ್ ಮಾಡ್ಕೋಬೋದು. ಬಟ್ ಬಾಡಿ ಆಫ್ ದ ಲೆಟರ್ ತಪ್ಪಿದ್ರೆ ನಮಗೆ ಟೋಟಲ್ ಲೆಟರ್ದೇ ಫಾರ್ಮೆಟ್ ಏನೋದಲ್ಲ 0 ಮಾರ್ಕ್ಸ್ ಬರ್ತದೆ. ಹಾಗಾಗಿ ನಾವು ಇದನ್ನು ಆದಷ್ಟು ಏನಪ್ಪ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳೋಕೆ ಅನುಕೂಲ ಆಗಲ್ಲ ಅಂತ ಹೇಳಿ ಕಂಟೆಂಟನ್ನು ಕಡಿಮೆ ಮಾಡಿದ್ದೀವಿ. ಹೆಚ್ಚು ಇನ್ಫಾರ್ಮೇಷನ್ಗಳನ್ನು ರೆಸ್ಯೂಮ್ನಲ್ಲಿ ಸೇರಿಸ್ಕೊಡ್ತಾ ಇದ್ದೀವಿ ನಾವು. ಸೊ ರೆಸ್ಯೂಮನ್ನು ಸಪ್ರೇಟಾಗಿ ಬರೆದು ನಾವು ಕಡಿಮೆ ಇನ್ಫಾರ್ಮೇಷನಲ್ಲಿ ಬಾಡಿ ಆಫ್ ದ ಲೆಟರನ್ನು ಕರೆಕ್ಟಾಗಿ ಬರಲಿ ಅಂತ ನಾನು ಉದ್ದೇಶಕ್ಕೋಸ್ಕರ ಕಡಿಮೆ ಮಾಡಿದ್ದೀವಿ. ಸೊ ನಾವು ರೆಸ್ಯೂಮನ್ನು ಬರೀಬೇಕು. ಸೊ PU ಬೋರ್ಡ್ ವಿಡಿಯೋದಲ್ಲಿ ಕೂಡ ನಮಗೇನಪ್ಪ ರೆಸ್ಯೂಮನ್ನು ಬರಲಿಕ್ಕೆ ಸಜೆಷನ್ ಮಾಡಿದ್ದಾರೆ. ಸೊ ರೆಸ್ಯೂಮನ್ನು ನಾನು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಸಜೆಷನ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ನನಗೆ ಸಜೆಷನ್ ಕೊಟ್ಟಿರ್ತಕ್ಕಂಥ ಆತ್ಮೀಯ ಗೆಳೆಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹಾಗೂ ಗುರು ವೃಂದಕ್ಕೂ ಏನಪ್ಪ ಅಂದರೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ನನ್ನ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ PU ಕ್ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಜೆಷನ್ಸ್ಗಳನ್ನು, ಈ ಪಾಠದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಿಸ್ಟೇಕ್ಸ್ಗಳನ್ನು ಇರ್ಬೋದು, ತಪ್ಪುಗಳನ್ನು ಇರ್ಬೋದು, ನನಗೆ ತಿಳಿಸಿ ಹೇಳೋದ್ರ ಮೂಲಕ ಏನಪ್ಪ ಅಂತಂದರೆ ನನ್ನ ಉಪನ್ಯಾಸಕ್ಕೆ ಅನುಕೂಲವನ್ನು ಕೊಡ್ತೀರಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.